ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜ್ಞಾನಚಕ್ಷು. ಈ ಅರ್ಲಿ ಮಾರ್ನಿಂಗ್ ಅಲ್ಲಿ ಇವ್ನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಯಾವುದೇ ಒಂದು ಇವೆಂಟ್ಸ್ ಇರ್ಬೋದು, ಯಾವುದೇ ಒಂದು ಹಬ್ಬ ಹರಿದಿನ ಇರ್ಬೋದು, ನಾವು ಫ್ಲವರ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದ್ರೆ ಒಳ್ಳೊಳ್ಳೆ ಫ್ಲವರ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ? KR ಮಾರ್ಕೆಟ್ ಹೋದ್ರೆ ಸಿಗುತ್ತೆ. ಆದ್ರೆ KR ಮಾರ್ಕೆಟ್ ಅಲ್ಲಿ ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಮಾತ್ರನೇ ನಮ್ಗೆ ಒಳ್ಳೊಳ್ಳೆ ಫ್ಲವರ್ಸ್ ಗಳು ಸಿಗೋದು, ಹಾಗೆ ವೆರೈಟೀಸ್ ಎಲ್ಲ ಸಿಗೋದು. ಬೇರೆ ಟೈಮಿಂಗ್ಸ್ ಅಲ್ಲೂ ಸಿಗುತ್ತೆ, ಆದ್ರೆ ಇಷ್ಟೊಂದು ವೆರೈಟೀಸ್ ಎಲ್ಲ ಈ ಟೈಮಲ್ಲಿ ಹೋದ್ರೇ ಸಿಗೋದು. ಬನ್ನಿ, ಅಲ್ಲಿ ಕ್ರೌಡ್ ಯಾವ ತರ ಇರುತ್ತೆ, ಏನೇನೆಲ್ಲ ಹೂವಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ರಾತ್ರಿ 2 ಗಂಟೆಯಿಂದನೇ ಈ ತರ ಆಕ್ಟಿವ್ ಆಗ್ಬಿಟ್ಟಿರುತ್ತೆ ಮಾರ್ಕೆಟ್. ನೀವು ಬೇರೆ ಟೈಮಿಂಗ್ಸ್ ಅಲ್ಲಿ ಬಂದ್ರೆ ಇಷ್ಟೊಂದು ಎಲ್ಲ ಸಿಗಲ್ಲ, ಒಳಗಡೆ ತಗೋಬೇಕಾಗುತ್ತೆ. ರಾತ್ರಿ 2 ಗಂಟೆಯಿಂದನೇ ಈ ತರ ಎಲ್ಲ ರೋಡಲ್ಲೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ. ಈ ತರ ಹೂವೆಲ್ಲ ಯಾವುದೇ ಒಂದು ಇವೆಂಟ್ಸ್ ಇರ್ಬೋದು, ಈ ಮದುವೆ, ಈ ಫಂಕ್ಷನ್ಸ್ಗಳಿಗೆಲ್ಲ ಡೆಕೋರೇಷನ್ ಯೂಸ್ ಮಾಡ್ತಾರೆ. ಅದೆಲ್ಲ ಈ ಕಡೆ ಸಿಗುತ್ತೆ. ನಮ್ಮ KR ಮಾರ್ಕೆಟ್ ಸಿಗ್ನಲ್ ಇಂದ ಟುವರ್ಡ್ಸ್ ಟೌನ್ ಹಾಲ್ ಕಡೆಗೆಲ್ಲ ಇಟ್ಕೊಂಡಿರ್ತಾರೆ. ಎಷ್ಟು ಸರ್ ಇದು? ಎಷ್ಟು? 250? ಏನ್ ಒಂದಕ್ಕ? ಎಲ್ಲ ವೆರೈಟೀಸ್ ರೋಸಸ್ ಎಲ್ಲ ಇದೆ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಡೆಕೋರೇಷನ್ಗೆಲ್ಲ ಯೂಸ್ ಮಾಡೋ ಫ್ಲವರ್ಸ್. ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಮ್ಮ KR ಮಾರ್ಕೆಟ್ ಸಿಗ್ನಲ್ ಟುವರ್ಡ್ಸ್ ಟೌನ್ ಹಾಲ್ ಕಡೆಗೆ ಬರ್ತಿದ್ದಂಗೆ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ. ಬಟ್ ನೀವು ಅರ್ಲಿ ಮಾರ್ನಿಂಗ್ 4 ಗಂಟೆ, 3 ಗಂಟೆ, 5 ಗಂಟೆ, 6 ಗಂಟೆ ಒಳಗಡೆ ಬರಬೇಕು. ಮಧ್ಯಾಹ್ನ ಎಲ್ಲ ಬಂದ್ರೆ ಸಿಗಲ್ಲ ಇದೆಲ್ಲ. ₹100 ಎಲ್ಲ. ಇವಾಗ ಅನ್ಸೀಸನ್ ಅಂತ ಸ್ವಲ್ಪ ಕಮ್ಮಿ ಇದೆ. ನೀವು ಸೀಸನ್ ಅಲ್ಲಿ ಬಂದ್ರೆ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಡೆಕೋರೇಷನ್ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಎಷ್ಟು ಸರ್? 250. ಹೂವಿನ ಬೊಕ್ಕೆ ಎಲ್ಲ ಇಲ್ಲೇ ಸಿಗುತ್ತೆ. ಸುಗಂಧರಾಜ ಇರುತ್ತೆ, ಕಣಗ್ಲೆ ಹೂವು, ಸಾಮಂತಿಗೆ, ಮಲ್ಲಿಗೆ, ಮರಳೆ, ಕನಕಾಂಬರ, ಈ ತರ ಡೆಕೋರೇಷನ್ ಎಲ್ಲ, ಜರ್ಬರ್, ಆಸ್ಪರ್ ಎಲ್ಲ ಸಿಗುತ್ತೆ. ದಿನ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್? ಡೈಲಿ 1 ಗಂಟೆ ನೈಟ್. 1 ಗಂಟೆಯಿಂದ 8 ಗಂಟೆ. 8 ಗಂಟೆ ತನಕ ಇರುತ್ತೆ, ಆಮೇಲೆ ಇರಲ್ಲ ಅಷ್ಟೇ. ಓಕೆ. ಇವತ್ತೆಲ್ಲ ಹೂ ರೇಟ್ಸ್ ಎಲ್ಲ ಏನ್ ರೇಟ್ ಇದೆ? ಇವತ್ತೆಲ್ಲ ಕಮ್ಮಿ ಇದೆ. ಕಮ್ಮಿ ಇದೆಯಾ? ಎಷ್ಟಿದೆ ಸರ್ ಇವತ್ತು? ಇವತ್ತೆಲ್ಲ ಮಲ್ಲಿಗೆ ಹಾರ ಎಲ್ಲ ಬಂದು 1000 ಇದೆ ಜೋಡಿ. ಸುಗಂಧರಾಜ ಬಂದು 350 ಜೋಡಿ. ಯಾವ್ದು ₹350? ₹350. ಇದೆಲ್ಲ 350. 350. ಇದೆಲ್ಲ ತಗೊಂಡೋದ್ರೆ ಎಷ್ಟು ದಿನ ಇಟ್ಕೋಬಹುದು ಸರ್? 2 ದಿನ ಇರುತ್ತೆ ಅಷ್ಟೇ. ಚಳಿ ಅಲ್ವಾ, ಚಳಿಗಾಲದಲ್ಲಿ 2 ದಿವಸ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಹೂವು ಇರಲ್ಲ, 1 ದಿವಸ ಅಷ್ಟೇ. ಸೀಸನ್ ಅಲ್ಲೆಲ್ಲ ಏನ್ ಪ್ರೈಸ್ ಇರುತ್ತೆ? ಸೀಸನ್ ಅಲ್ಲೆಲ್ಲ ಒಂದು ಡಿಮ್ಯಾಂಡ್ ಇರುತ್ತೆ. ಮದುವೆ ಸೀಸನ್ ಇರುತ್ತಲ್ಲ, ಡಿಮ್ಯಾಂಡ್ ಇರುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟು ತನಕ ರೈಸ್ ಆಗ್ಬೋದು? ರೈಸ್ ಅಂದ್ರೆ ಆಯುಧ ಪೂಜೆ ರೈಸ್ ಆಗುತ್ತೆ. ಆಯುಧ ಪೂಜೆ, ದೀಪಾವಳಿ, ಗೌರಿ ಹಬ್ಬದಲ್ಲಿ ರೈಸ್ ಆಗುತ್ತೆ. ಎಷ್ಟು ತನಕ ರೈಸ್ ಆಗ್ಬೋದು ರೇಟ್ ಗಳಿದ್ರೆ? ರೈಟ್ ಒಂದು ₹400 ಗಂಟ ಆಗುತ್ತೆ. ಸುಗಂಧರಾಜ, ಮಲ್ಲಿಗೆ ಅಂದ್ರೆ 2000, ಕನಕಾಂಬರ ಅಂದ್ರೆ 2000. ನಿಮ್ಗೆ ಏನೇ ಕೆಲಸ ಇದ್ರು ರಾತ್ರಿ 1 ಗಂಟೆಯಿಂದ 8 ಗಂಟೆ ತನಕ ಇರ್ಲೇಬೇಕು. ಎಲ್ಲ 1 ಗಂಟೆಯಿಂದ ನಾವು ವ್ಯಾಪಾರ ಮಾಡಿ.
ಇದೇನಿದು ಹೆಸರು? ಸಂಗಪಿದ್ಯ, ಓಕೆ ರಸಿನ, ಓಕೆ. ಅರೇಕ, ಅರೇಕ ಅಂತನ? ಅರೇಕ ಲೀವ್ಸು, ಓಕೆ. ಕಾಮಿನಿ ಲೀವ್ಸು. ಯಾವ್ದಿದು? ಕಾಮಿನಿ. ಕಾಮಿನಿ ಅಂತನ? ಓಕೆ. ಇದು ಆಸ್ಪರಸ್ಸು. ಓಕೆ. ಇದು ಸಿಗುತ್ತೆ ನಮ್ಮ ಹತ್ರ. ಹೌದಾ? ಒಂದೊಂದಕ್ಕೂ ಒಂದೊಂದು ಹೆಸರು ಇದೆ. ಹೌದು. ಹಾ, ಓಕೆ ಸರ್. ದಿನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ನಿಮ್ಮ? ಡೈಲಿ ಅಲ್ಲಿ 1 ಗಂಟೆಗೆ ನೈಟ್ 1 ಗಂಟೆಗೆ ಓಪನ್ 8 ಗಂಟೆವರೆಗೂ. ಓಕೆ. ಬೆಳಗ್ಗೆ ಇದೆ ನೈಟ್ ಶಿಫ್ಟ್ ನಿಮ್ಗೆ? ನೈಟ್ ಶಿಫ್ಟ್ ಬೆಳಗ್ಗೆ ಏನೇ ಕೆಲಸ ಇದ್ರು ರಾತ್ರಿ ಮಾರ್ಕೆಟ್ ಅಲ್ಲಿ? ಹೌದು. ಓಕೆ ಸರ್. ಪ್ರೈಸಸ್ ಎಲ್ಲ ಏನಿರುತ್ತೆ ಸರ್? ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ 20 rupees ಇಂದ. ಸ್ಟಾರ್ಟಿಂಗ್ 20 rupees ಇದೆ. ಏನು ಒಂದೊಂದು ಕಟ್ಟ? ಒಂದೊಂದು ಕಟ್ಟು 20 ರೂಪಾಯಿ ಇರುತ್ತೆ ಸ್ಟಾರ್ಟಿಂಗ್. ಸೀಸನ್ ಅಲ್ಲೂ ಅದೇ ರೇಟ್ ಇರುತ್ತೆ? ಸೀಸನ್ ಡಿಮ್ಯಾಂಡ್ ಮಾಡಿ ರೇಟ್ ಇರುತ್ತೆ. ಡಿಮ್ಯಾಂಡ್ ರೇಟ್ ಅಲ್ಲಿ ಇಲ್ಲ? ಅನ್ಸೀಸನ್ ಅಲ್ಲ? ಈಗ ಅನ್ಸೀಸನ್ ಅಲ್ಲಿ 50, 20, 30. ಡಿಮ್ಯಾಂಡ್ ಆದ್ರೆ 100, 200. ಓ, ಆ ತರ ರೇಟ್ ಆಗುತ್ತೆ. ಓಕೆ. ಸನ್ಫ್ಲವರ್ ಕೂಡ ಇದೆ. ವಾವ್. ಇದೆಲ್ಲ ನೋಡ್ತಾ ಇದ್ರೆ ಇದು ಮಾರ್ಕೆಟ್ ಅಥವಾ ಯಾವ್ದೋ ಫ್ಲವರ್ ಶೋನ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್. ಆಲ್ರೆಡಿ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆಟೋದಲ್ಲೆಲ್ಲ ತಗೊಂಡು. ತ್ರೀ 365 days ಅಲ್ಲಿ ನೀವು ಯಾವ ಟೈಮಿಂಗ್ಸ್ ಬಂದ್ರು ಪ್ರತಿದಿನ ನೀವು ಅರ್ಲಿ ಮಾರ್ನಿಂಗ್ ಬಂದ್ರೆ ಇದೆಲ್ಲ ಇದ್ದೇ ಇರುತ್ತೆ ಕಂಪಲ್ಸರಿ. ಇವ್ರನ್ನ ಮಾತಾಡ್ಸೋಣ ಬನ್ನಿ ಹಾಗೆ, ಹೂ ಅಂಗಡಿಯವ್ರನ್ನ. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು? ಯೋಗೇಶ್. ದಿನ ಇದೇ ಟೈಮಿಂಗ್ಸ್ ಅಲ್ಲಿ ಇರುತ್ತಾ ಹೂಗಳೆಲ್ಲ? ಹೌದು, 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ರಾತ್ರಿ 2 ಗಂಟೆ? ರಾತ್ರಿ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 10 ಗಂಟೆ ಲಾಸ್ಟ್. 10 ಗಂಟೆ 9 ಗಂಟೆ ಲಾಸ್ಟ್. ಓಕೆ, ಈ ತರ ಹೂಗಳು. ಹೌದು. ಆ ಕಡೆ ಎಲ್ಲ ಅಂತ ಹೇಳಿದ್ರೆ 6 ಗಂಟೆನೇ ಲಾಸ್ಟ್ ಅಲ್ವಾ? ಹೌದು ಹೌದು. 6 ಗಂಟೆ ಲಾಸ್ಟ್ ಆಗ್ಬಿಡುತ್ತೆ. ಓಕೆ, ಏನೇನು ಹೂಗಳಿದೆ ಸರ್ ಇಲ್ಲಿ? ಇದು ಜರ್ಬರ ಓನ್ಲಿ ಡೆಕೋರೇಷನ್ ಮಾತ್ರ. ಡೆಕೋರೇಷನ್ ಮಾತ್ರ? ಯಾವ್ದು ಹೂಗಳು ತೋರಿಸಿ, ಯಾವ್ದ್ಯಾವ್ದು ಇದೆ? ಇದು ಜರ್ಬರ ಇದೆ, ತೋರಿಸಿ ಒಂದ್ ಸ್ವಲ್ಪ, ಅದು ಗೊತ್ತಾಗ್ಲಿ. ಇದು ಯಾವ್ದಿದು? ಜರ್ಬರ ವೈಟ್. ಹಾ, ಎಲ್ಲಾನು ಜರ್ಬರಾನೆ. ಇದೆಲ್ಲ ಜರ್ಬರಾನೆ. 6 ಕಲರ್ಸ್ ಬರುತ್ತೆ. ಓಕೆ, ಏನ್ ಪ್ರೈಸ್ ಇದೆ ಸರ್ ಇದು? ಇವಾಗ 80 rupees ಇದೆ. 80 rupees. ಅನ್ ಸೀಸನ್ ಟೈಮಲ್ಲಿ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಒಂದೇ ರೇಟ್ ಯಾವ ಟೈಮಲ್ಲಿ ಇರಲ್ಲ. ಇದು ಸೀಸನ್ ಅನ್ ಸೀಸನ್? ಸೀಸನ್ ಇವಾಗ 80 rupees. ಇವಾಗ ಸೀಸನ್. ಬೇರೆ ಟೈಮ್ ಅನ್ ಸೀಸನ್ ಟೈಮ್ ಅಲ್ಲ 20-30 ಇರುತ್ತೆ. 20-30. ಹೌದು. ಸೀಸನ್ ಅಲ್ಲಿ ಮಾತ್ರ 80. ಕ್ವಾಲಿಟಿ ಮೇಲೆ ಡಿಪೆಂಡ್. ಎಷ್ಟು ದಿನ ಇರುತ್ತೆ ಇದು? 5 ದಿನ 3 ದಿನ ಗ್ಯಾರಂಟಿ. ಅಂದ್ರೆ 3 ದಿನ ಇರುತ್ತೆ ಪಕ್ಕ. ಇದೆಲ್ಲ ಆಲ್ಮೋಸ್ಟ್ ಒಂದು ಮದುವೆ ಆ ತರ ಡೆಕೋರೇಷನ್, ಮದುವೆ ಸೀಸನ್ ಇದ್ರದ್ದೆಲ್ಲ ಎಲ್ಲ ಸ್ಟೇಟ್ಗೂ ಹೋಗುತ್ತೆ ಇಲ್ಲಿಂದ. ನೋಡಿ, ಸನ್ಫ್ಲವರ್ ಎಲ್ಲ ಇದೆ. ನಮ್ ಬ್ಯಾಂಗ್ಳೂರಲ್ಲಿ ಸಿಗದೆ ಇರೋದು ಯಾವ್ದೂ ಇಲ್ಲ. ಇವ್ರು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ.
ನಿಮ್ಮ ಹೆಸರು ಸರ್? ಹೌದಾ, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ ಇವಾಗ? ಸನ್ಫ್ಲವರು, ಆಮೇಲೆ ಜರ್ಬಾರ, ಆಮೇಲೆ ರೋಟಸ್ಸು, ಚಿಪ್ಸು, ಆಮೇಲೆ ಗಾಡಿಸು. ಓಕೆ, ಇದು ಎಷ್ಟು ಗಂಟೆ ತನಕ ಇರುತ್ತೆ ಮಾರ್ಕೆಟ್? ಬೆಳಗ್ಗೆ ಒಂದು 2 ಗಂಟೆ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ನೀವು ಶುರು ಮಾಡ್ತೀರಾ? ಶುರು ಮಾಡ್ತೀವಿ. ಬೆಳಗ್ಗೆ 8:30 9 o'clock ಒಳಗಡೆ ಕ್ಲೋಸ್ ಆಗುತ್ತೆ. ಓಕೆ, ಎಷ್ಟಿದೆ ಸರ್ ಇವತ್ತು ಪ್ರೈಸ್? ಇದು ಇವಾಗ ಪ್ರೈಸು 400 ಇದೆ. 200? ಒಂದು ಬೊಕ್ಕೆಲ್ಲ ಎಷ್ಟು ಪೀಸಸ್ ಇರುತ್ತೆ ಇದರಲ್ಲಿ? ಇದು ನಿನ್ನೆ ಕಟಿಂಗ್ ಆಗಿರೋದ್ರಿಂದ 3-4 days ಇರುತ್ತೆ ನೀರ್ಲ ಇಟ್ಟರೆ. ಅಲ್ಲ, ಒಂದು ಕವರ್ ಅಲ್ಲಿ ಎಷ್ಟು ಪೀಸಸ್ ಇರುತ್ತೆ? ಇದು 5 ಪೀಸ್ ಇರುತ್ತೆ. 5 ಪೀಸ್ ಇರುತ್ತೆ. ಪ್ಯಾಕೆಟ್ ಅಲ್ಲಿ 5 ಪೀಸ್ ಇರುತ್ತೆ. ಎಷ್ಟು ಅಂತ ಹೇಳಿದ್ರಿ ಇದು? 200 5 ಪೀಸ್ ಇರುತ್ತೆ. ಓಕೆ, ಇದೊಂದು ನೋಡಿ, ಅರ್ಲಿ ಮಾರ್ನಿಂಗ್ ನಮ್ಮ ಶೇರ್ ಮಾರ್ಕೆಟ್ ಟ್ರಾಫಿಕ್ ಜಾಮು. ಇಲ್ಲೆಲ್ಲ ತುಳಸಿ ಸಿಗುತ್ತಾ? ಏನಂದ್ರೆ ಇವರೆಲ್ಲ 7 ಗಂಟೆ ತನಕ ಮಾತ್ರ ಇರ್ತಾರೆ. ಇಲ್ಲೆಲ್ಲ ಟ್ರಾಫಿಕ್ ಶುರು ಆಗ್ತಿದ್ದಂಗೆ ಪೊಲೀಸ್ನವರು ಇದೆಲ್ಲ ತೆಗೆಸ್ಬಿಡ್ತಾರೆ. ಅವೆನ್ಯೂ ರೋಡ್ ಎಂಟ್ರನ್ಸ್ ಈ ತರ ಇರುತ್ತೆ. ಇದೆಲ್ಲ ಕಾಡು ಮಲ್ಲಿಗೆ. ತೋಮಾಲೆಗಳು, ಹಾರಗಳೆಲ್ಲ ಇಲ್ಲಿ ಮಾರ್ತಾ ಇರ್ತಾರೆ. ಇದನ್ನ ತೋಮಾಲೆ ಅಂತಾರೆ. ಅಮ್ಮ, ಎಷ್ಟು ರೇಟ್? 2 ಇರುತ್ತಲ್ವಾ ಜೊತೆ? ನೋಡಿ, ಇದು 1000 rupees. ಅವ್ರು ಕೇಳಿದಷ್ಟೇ ಕೊಡಕ್ಕಾಗಲ್ಲ. ನೀವು ಯಾವ ರೀತಿ ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಬಿಗಿರ ಆಗುತ್ತೆ. ನಾನು ಇವಾಗ 4 ಗಂಟೆ ಆಗಿದೆ, ಈ ಟೈಮಿಂಗ್ಸ್ ಅಲ್ಲಿ ಇದೀನಿ. 4 ಗಂಟೆಲ್ಲ ಈ ತರ ಇರುತ್ತೆ. ಇವ್ರ ಜೊತೆ ಮಾರ್ಕೆಟ್ಗೆ ವ್ಯಾಪಾರ ಮಾಡಕ್ಕೆ ನಾಯಿನೂ ಬಂದ್ಬಿಟ್ಟಿದೆ. ಆ ನಾಯಿನ ಚಳಿಯಿಂದ ಕವರ್ ಅಲ್ಲಿ ಬೆಚ್ಚು ಮಲಗಿಸ್ಬಿಟ್ಟಿದ್ದಾರೆ. ಬನ್ನಿ, ಇನ್ನು ಮುಂದೆ ಏನೇನಿದೆ ನೋಡ್ಕೊಂಡ್ ಬರೋಣ. ಈಗ ಅವೆನ್ಯೂ ರೋಡ್ ಅಲ್ಲಿ ಹೋಗ್ತಾ ಇದೀನಿ ಒಳಗಡೆ. ಇದೆಲ್ಲ ಡೋರ್ಗೆ ಡೆಕೋರೇಷನ್ ಮಾಡಕ್ಕೆ. ತಿಂಡಿಗಳೆಲ್ಲ ಸಿಗುತ್ತಾ ಇಲ್ಲಿ? ಎಷ್ಟಣ ಹಾರ? 50 ರೂಪಾಯಿ ಅಂತ ಶಾಮಂತಿಗೆ ಹಾರ. ಇದೆಲ್ಲ ತಿಂಡಿಗಳಿದು, ದೊಡ್ಡ ದೊಡ್ಡ ಅಲಂಕಾರ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರ. ಈ ದಿಂಡುಗಳಿಗೂ ಒಂದೊಂದು ಹೆಸರಿದೆ. ಇದನ್ನ ಪನ್ನೀರ್ ಅಂತ ಕರೀತಾರೆ, ಇದನ್ನ ಚಾಕ್ಲೇಟ್ ಅಂತ ಕರೀತಾರೆ, ಇದನ್ನೆಲ್ಲ ಕದಂಬ ಅಂತ ಕರೀತಾರೆ, ಇದನ್ನ ಕದಂಬ ಅಂತ ಕರೀತಾರೆ. ಇದೆಲ್ಲ ಸ್ಟಿಚಿಂಗ್ ಹೂಗಳು.
ಇದೆಲ್ಲ ಪೋಣಿಸಿರೋ ದಿಂಡುಗಳು ಅಂತ ಹೇಳ್ತಾರೆ. ಇದು ಬೇರೆ ಕಡೆ ಇದೆ. ಇದನ್ನ ನೀಲಾಂಬರಿ ಅಂತಾನು ಕರೀತಾರೆ, ಸ್ಫಟಿಕ ಅಂತಾನು ಹೇಳ್ತಾರೆ ಇದನ್ನ. ಅಮ್ಮ ಎಷ್ಟಿದು ದಿಂಡು? ಎಷ್ಟು? 40 ರೂಪಾಯಿ ಅಂತ. ಇದರಲ್ಲಿ 10 ಪೀಸ್ ಇರುತ್ತೆ, ಇದರಲ್ಲಿ 10 ಪೀಸಸ್ ಇರುತ್ತೆ. ಒಂದಕ್ಕೆ 40. ಹಾಗಾದ್ರೆ 400 ರೂಪಾಯಿ. 400 ರೂಪಾಯಿ ಫಿಕ್ಸ್ ಅಂತ ಅಲ್ಲ, ನೀವು ಯಾವ ರೀತಿ ಮಾತಾಡ್ತೀರೋ ಅದ್ರ ಮೇಲೆ ಡೀಲ್ ಆಗುತ್ತೆ. ಅಮ್ಮ ಎಷ್ಟು ಕುಚ್ಚಿದು? ಇದು ಜೋಡಿ 250 ಅಂತ. 6 ಮಾರು ಇರುತ್ತೆ ಈ ಕುಚ್ಚಲ್ಲಿ. ಇವಾಗ ಸ್ವಲ್ಪ ಅನ್ಸೀಸನ್ ಅಂತ ಕಮ್ಮಿ ಇದೆ. ಇದೆಲ್ಲ ಡೋರ್ಗೆ ಡೆಕೋರೇಷನ್ ಮಾಡಕ್ಕೆ ರೆಡಿಮೇಡ್ ಇದೇ ತರ ತಗೊಂಡೋಗಿ ಕಟ್ಕೊಳ್ಳೋದು ಮನೆಗೆ. ಅಣ್ಣ ಎಷ್ಟು ತಗೋಬಲ್ಲ? ಇದು 2,500 ಅಂತ. ಸ್ಪೆಷಲ್ ಐಟಮ್ ಇದು. 2 ದಿನ ಇಟ್ರು ಏನೂ ಆಗಲ್ಲ ಅಣ್ಣ ಹೇಳ್ತಾ ಇದಾರೆ. 7 ಫೀಟ್ ಬರುತ್ತೆ ಇದು. ಇದೆಲ್ಲ ಇದು ಎಲ್ಲೋ 1200 500 ಅಂತ. ಇದು 1200 ಅಂತ. ಎಲ್ಲ 7 ಫೀಟ್ ಇರುತ್ತಾ? ಎಲ್ಲ 7 ಅಡಿ ಇರುತ್ತಾ? ಅದು 5 ಅಡಿ 6 ಅಡಿ 7 ಅಡಿ. ಸೂಪರ್. ನೋಡಿ ಇವರು ಆಫರ್ ಹಾಕ್ಬಿಟ್ಟಿದ್ದಾರೆ 50 ರೂಪಾಯಿ ಅಂತ ಬರೀ. ಇದೆಲ್ಲ ಅವೆನ್ಯೂ ರೋಡ್ ಯಾವ ತರ ಇರುತ್ತೆ ನೀವು ಬೆಳಗಿನ ಜಾವ ಬಂದ್ರೆ. ಅಮ್ಮ ತುಳಸಿ ಎಷ್ಟು ಮಾರು? 100 ರೂಪಾಯಿ ಅಂತ ತುಳಸಿ ಮಾರು. ರೇಟೇ ಇಲ್ಲ ತುಳಸಿ, 100 ರೂಪಾಯಿ ಹೇಳ್ತಾ ಇದ್ದೀರಾ ಇವತ್ತು. ಇದೆಲ್ಲ ಆಲ್ಮೋಸ್ಟ್ ದಿಂಡುಗಳಿರುತ್ತೆ ಅವೆನ್ಯೂ ರೋಡ್ ಒಳಗಡೆ ಹೋದ್ರೆ. ನಮ್ಗೆ ಬಿಡಿ ಹೂವು ಎಲ್ಲ ಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಒಳಗಡೆ ಹೋಗ್ಬೇಕು. ಸರ್ ಎಷ್ಟಿದೆ ರೇಟು? ಎಲ್ಲ 180. ಯಾವ ತಗೊಂಡ್ರು? ಇದು 150. ಇದೆಲ್ಲ ಇದೊಂದು ವೈಟ್ ಒಂದು 150, ಇದೆಲ್ಲ 100 ರೂಪಾಯಿ ಅಂತ. ಇಲ್ಲೆಲ್ಲ ದಿಂಡೆಲ್ಲ ಸಿಗುತ್ತೆ. ಇವತ್ತು ದಿಂಡ್ ಪ್ರೈಸ್ ಎಲ್ಲ ಏನಿದೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮಮತಾ ಅಂತನಾ? ಏನೇನೆಲ್ಲ ಸಿಗುತ್ತೆ ಮೇಡಮ್ ನಿಮ್ಮ ಹತ್ರ ಇಲ್ಲಿ? ರೆಡ್, ಯೆಲ್ಲೋ, ಕದಂಬ, ವೈಟ್. ಇದೆಲ್ಲ ದಿಂಡುಗಳ? ಇದು ಎಲ್ಲ ದಿಂಡುಗಳು, ಇದೆಲ್ಲ ಅಲಂಕಾರ ದಿಂಡುಗಳು. ಹೌದಾ? ಇದೆಲ್ಲ ಮೀಡಿಯಂ ಸಿಂಗಲ್ ಪೀಸ್ಗಳು. ಇದು ರುದ್ರಾಕ್ಷಿ ಅಲ್ವಾ? ಇದು ಹೌದು. ಇದು ಕದಂಬ. ಹೌದು. ಇದನ್ನ ಏನ್ ಕರಿತೀವಿ? ಮಿಕ್ಸ್ ಅಂತೀವಿ. ಮಿಕ್ಸ್ ಆಯ್ತು. ಇದೆಲ್ಲ ಇದು ವೈಟ್, ಯೆಲ್ಲೋ, ರೆಡ್,
ಇದು ಪನ್ನೀರು. ಇದು ಪನ್ನೀರ್ ದಿಂಡ ಇದು. ಹೌದು. ಓಕೆ. ಏನಿದೆ ಪ್ರೈಸ್ ಇವತ್ತೆಲ್ಲ? ಏನಿದೆ ಪ್ರೈಸ್? ಇವತ್ತೆಲ್ಲ 60-70 ಇದೆ. ಅನ್ ಸೀಸನ್ ಅಂತ 60-70 ಇರುತ್ತೆ. ಸೀಸನ್ ಅಲ್ಲೆಲ್ಲ 150-200 ಗಂಟೆ ಇರುತ್ತೆ. ಹೌದಾ? ಓಕೆ. ದಿನ ಜಂಪ್ ಆಗ್ತಾ ಇರುತ್ತೆ ರೇಟ್ಗಳೆಲ್ಲ. ಇದೆಲ್ಲ 30 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ ಇದೆ. ನೀವು ಎಷ್ಟು ಗಂಟೆ ತನಕ ನಾವು ನೈಟ್ 12:30 ಬರ್ತೀವಿ. 12:30 ಇಂದ 9:30 ಗಂಟೆ ಇರ್ತೀವಿ. ಓಕೆ. ಇಲ್ಲಿ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಇಲ್ಲೂ ರಾತ್ರಿ ಎಲ್ಲ 1 ಗಂಟೆಗೆ ಓಪನ್ ಇರುತ್ತೆ ಇದೆಲ್ಲ. ಆಪಲ್ 100 ರೂಪಾಯಿಗೆ ಅಂತ ಕೆಜಿ. ಎಲ್ಲ 120-100 ರೂಪೀಸ್ ಇದೆ ಆಪಲ್ ಎಲ್ಲ. ಇಲ್ಲಿ ಕುಂಬಳಕಾಯಿ ಹಾಗೆ ಬಾಳೆ ಎಲೆ ಎಲ್ಲ ಸಿಗುತ್ತಾ. ಈ ಬಾಳೆ ದಿಂಡುಗಳು, ಬಾಳೆ ಎಲೆಗಳೆಲ್ಲ ಇಲ್ಲೇ ಸಿಗುತ್ತೆ. ಯಾವ ಸೈಜ್ ಬಾಳೆ ಗಿಡ ಬೇಕು ಎಲ್ಲ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ. ನಿಮಗೆ 3 ಗಂಟೆ 2 ಗಂಟೆಗೆಲ್ಲ ಈ ಶಾಪ್ಸ್ಗಳೆಲ್ಲ ಓಪನ್ ಇರುತ್ತೆ. ಮಾರ್ಕೆಟ್ ಒಳಗಡೆ, ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ಈ ತರ ಇರುತ್ತೆ. ಇದೆಲ್ಲ ಲೋಟಸ್ ಮಿಕ್ಸ್ ಇರುತ್ತೆ. ಇಲ್ಲೆಲ್ಲ ಹಾರಗಳು ಸಿಗುತ್ತೆ. ಮಲ್ಲಿಗೆ ಹಾರ, ಮದುವೆಗಿರ್ಬೋದು, ಇವೆಲ್ಲ ಸಿಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಆನಂದ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ನಾವು ಇಲ್ಲಿ ಸುಮಾರು 27 ವರ್ಷದಿಂದ ಇದ್ದೀವಿ. ಓಕೆ. ಎಲ್ಲಾ ತರ ಹಾರಗಳು ಸಿಗುತ್ತೆ ಇಲ್ಲಿ? ಎಲ್ಲಾ ವೆರೈಟಿ ಹಾರನೂ ಸಿಗುತ್ತೆ. ಓಕೆ. ರೇಟ್ ಎಲ್ಲ ಯಾವ ತರ ಇರುತ್ತೆ ಸರ್? ರೇಟ್ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಸ್ವಲ್ಪ ಡಿಮ್ಯಾಂಡ್ ಐತೆ, ಬಟ್ ವ್ಯಾಪಾರಗಳಿಲ್ಲ. ಯಾವಾಗಲೂ ವರ್ಷ ನವೆಂಬರ್ ಅಲ್ಲೆಲ್ಲ ಬಂದ್ಬಿಟ್ಟು ಡಿಮ್ಯಾಂಡ್ ಆಗಿರೋದು. ಈ ಸತಿ ವ್ಯಾಪಾರಗಳು ಕಡಿಮೆ ಆದ್ರೆ ಹೂ ಬೆಲೆಗಳು ಜಾಸ್ತಿ, ವ್ಯಾಪಾರ ತುಂಬಾನೇ ಕಡಿಮೆ ಆಗಿದೆ. ಈಚೆ ವ್ಯಾಪಾರ ಜಾಸ್ತಿ ಆಗ್ಬಿಟ್ಟಿದೆ, ಒಳಗಡೆ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲಿ ಅಂಗಡಿಯವ್ರಿಗೆಲ್ಲ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಅದರಿಂದ. ಓಕೆ. ಏನೇನು ಹಾರಗಳು ಸಿಗುತ್ತೆ ಸರ್? ಇಲ್ಲಿ ಎಲ್ಲಾ ವೆರೈಟಿ ಹಾರಗಳು ಸಿಗುತ್ತೆ. ಮದುವೆಯಿಂದ ಹಿಡಿದು ಎಲ್ಲಾ ತರದ ಹಾರಗಳು ಸಿಗುತ್ತೆ ಇಲ್ಲಿ. ಯಾವ ಫಂಕ್ಷನ್ಗಳು ಬೇಕು. ಈ ಹಾರಕ್ಕೆ ಏನ್ ಹೇಳ್ತಾರೆ ಇದಕ್ಕೆ? ಇದು ಪೆಟಲ್ಸ್, ರೋಸ್ ಪೆಟಲ್ಸ್ ಅಂತಾರೆ. ರಿಸೆಪ್ಷನ್ ಹಾರಕ್ಕೆ, ಓಕೆ. ರಿಸೆಪ್ಷನ್ಗೆ, ಎಂಗೇಜ್ಮೆಂಟ್ಗೆ. ಇವಾಗ ಬಂದ್ಬಿಟ್ಟು ಇದು 3000 ರೂಪಾಯಿ ಇದೆ ಜೋಡಿ. ದೊಡ್ಡದು ಜೋಡಿ 3000 ರೂಪಾಯಿ. ಇದು ಇದೆ ಜೋಡಿ 3000 ರೂಪಾಯಿ ಇದೆ. ದಿನ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಬೆಳಗ್ಗೆ 3 ಗಂಟೆಗೆಲ್ಲ ಓಪನ್ ಆಗ್ಬಿಡುತ್ತೆ. 3 ಗಂಟೆ ಸ್ಟಾಲ್ 3 ಗಂಟೆಗೆ ಓಪನ್ ಆಗುತ್ತೆ. ಒಳಗಡೆ ಹೋಲ್ಸೇಲ್ ಮಂಡಿ ಬಂದ್ಬಿಟ್ಟು ರಾತ್ರಿ 2 ಗಂಟೆಗೆ ಓಪನ್ ಆಗ್ಬಿಡುತ್ತೆ. ಓಕೆ ಸರ್. 3 ಗಂಟೆಗೆ ಓಪನ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಇಡ್ತೀವಿ. ದಿನನಿತ್ಯ ಹಿಂಗೆ ವರ್ಷ ಪೂರ್ತಿ ಹಂಗೆ ಇರೋದು. ವರ್ಷ ಪೂರ್ತಿ ಇದೆ ವರ್ಷ ಪೂರ್ತಿ ಹಂಗೆ ಇರೋದು. ಅದ್ರಲ್ಲಿ ಏನಂದ್ರೆ ವರ್ಷದಲ್ಲಿ 1-3 ತಿಂಗಳು ಏನಿರಲ್ಲ.
ಅವಾಗ ಅನ್ಸೀಸನ್ ಸ್ವಲ್ಪ ಅನ್ಸೀಸನ್ ಅಲ್ಲಿ ಕಡಿಮೆ ಇರುತ್ತೆ. ಅನ್ಸೀಸನ್ ಎಲ್ಲ ಏನಿರುತ್ತೆ ಆಹಾರಗಳೆಲ್ಲ ಅವಾಗ ಕಡಿಮೆ ಆಗುತ್ತೆ, ಅರ್ಧಕ್ಕರ್ಧ ಕಡಿಮೆ ಇರುತ್ತೆ ಬೆಲೆಗಳು. ಏನೇ ಬೆಲೆ ಕಡಿಮೆ ಆದ್ರೂ ನಿಂತಾದ್ರೂ ಲೇಬರ್ಗಳೆಲ್ಲ ಏನು ಪೇಮೆಂಟ್ಗಳು ಕಡಿಮೆ ಇಲ್ಲ, ವರ್ಷ ಪೂರ್ತಿ ಹಂಗೆ ಇರುತ್ತೆ. ಅದು ವ್ಯಾಪಾರಗಳು ಮಾತ್ರ ಕಡಿಮೆ ಆಗುತ್ತೆ ಅಷ್ಟೇ, ಲೇಬರ್ದು ಪೇಮೆಂಟ್ಗಳು ಏನು ಕಡಿಮೆ ಓ ಆಗಲ್ಲ. ಈ ಹೂ ಕಟ್ಟಿ ಹೂ ಎಲ್ಲ ಕಟ್ತಾರಲ್ಲ ಹೌದು, ಅವ್ರಿಗೆ ಏನ್ ಅದೇ ಪೇಮೆಂಟ್ ತರ ಅಂಗಡಿ ಬಾಡಿಗೆಗಳು ಏನು ಕಡಿಮೆ ಆಗಲ್ಲ. ದಿನನಿತ್ಯ ಏನೈತೆ ವರ್ಷ ಪೂರ್ತಿ ಹಂಗೆ ಇದ್ದೇ ಇರುತ್ತೆ. ಬಟ್ ವ್ಯಾಪಾರಗಳು ಮಾತ್ರ ವರ್ಷದಲ್ಲಿ ಹೂ ರೇಟ್ ಮಾತ್ರ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಇವಾಗ್ಲೂ ಬಂದ್ಬಿಟ್ಟು ವ್ಯಾಪಾರ ಆಗ್ಬೇಕಾಗಿತ್ತು, ಬಟ್ ಒಳಗಡೆ ಹೂವೆಲ್ಲ ಬೆಲೆ ಜಾಸ್ತಿ, ಇಲ್ಲಿ ವ್ಯಾಪಾರಗಳು ಇಲ್ಲ. ಈ ವರ್ಷ ಅಂತೂ ವ್ಯಾಪಾರ ಏನೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಓಕೆ ಯು. ಸರ್, ಥ್ಯಾಂಕ್ ಯು. ಇದೆಲ್ಲ ಬಿಡಿ ಹೂಗಳು ಸಿಗೋ ಜಾಗಗಳು ಒಳಗಡೆ. ಇದೆಲ್ಲ ಪತ್ರೆಗಳು, ದವನ, ಮರುಗ, ತುಳಸಿ, ಇದೆಲ್ಲ ಎಲ್ಲಾ ವ್ರತಗಳಿಗೆ ಪತ್ರ ಪೂಜೆಗೆ ಯೂಸ್ ಮಾಡ್ತಾರೆ. ಬೇರೆ ಕಡೆ ಸಿಗಲ್ಲ, ಇದೆಲ್ಲ ಮಾರ್ಕೆಟ್ಗೆ ಬರಬೇಕು. ಇದೆಲ್ಲ ಬಿಡಿ ಹೂಗಳು, ಎಲ್ಲಾ ತರ ಬಿಡಿ ಹೂಗಳು ಸಿಗುತ್ತೆ ಇಲ್ಲಿ ಒಳಗಡೆ. ಶಾಮಂತಿಗೆ 80 ರೂಪಾಯಿ ಇದೆ ಇವತ್ತು ಕೆಜಿ. ಆಕ್ಚುಲಿ ರೇಟ್ ಕಮ್ಮಿ ಇದೆ ಇವತ್ತು. ನೋಡಿ, ಈ ಹೂಗಳಿಗೂ ಒಂದೊಂದು ಹೆಸರಿದೆ. ಈ ಯೆಲ್ಲೋ ಕಲರ್ ದೊಡ್ಡದಾಗಿರುತ್ತಲ್ಲ, ಇದನ್ನ ಐಶ್ವರ್ಯ ಅಂತ ಕರೀತಾರೆ. ಇದನ್ನ ಪನ್ನೀರ್ ರೋಸ್ ಅಂತ ಕರೀತಾರೆ. ಇದು ಸಣ್ಣದಾಗಿರೋ ಗುಲಾಬಿಗೆ ಆಪಲ್ ಅಂತ ಕರೀತಾರೆ. ಒಂದೊಂದು ಕಡೆಗೆ ಒಂದೊಂದು ರೇಟ್ ಇರುತ್ತೆ. 80 ಇದೆ, ಇಲ್ಲಿ 70 ರೂಪಾಯಿ ಇದೆ. ಮೋಸ್ಟ್ಲಿ ಹೂ ಕ್ವಾಲಿಟಿನೂ ಸ್ವಲ್ಪ ಚೇಂಜಸ್ ಇರುತ್ತೆ. ಎಷ್ಟು ಕನಕಾಂಬರ? ಕನಕಾಂಬರ ಎಷ್ಟು? ₹50 ಅಂತ ಚೆಂಡು ಹೂವು. ಮಲ್ಲಿಗೆ ಮೊಗ್ಗಿದು, ಜಾಜಿ,
ಎಷ್ಟು ಮಲ್ಗೆ ದಿಂಡು? 120. 120 ಅಂತ. ಒಂದು ಕುಚ್ಕ ಸಿಂಗಲ್ ದಿಂಡಿಗ? ಇದು ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ. ನಾನು 4 ಗಂಟೆ ಬಂದಿದ್ದು, ಆಗ್ಲೇ ಬೆಳಗ್ಗೆ ಆಗೇ ಹೋಯ್ತು. ಎಷ್ಟು ಪತ್ರಗಳೆಲ್ಲ? 250. ಇದು 100 ರೂಪಾಯಿನ ದೊಡ್ಡ ಕಟ್ಟು? ಯಾವುದು ದವನ, ಯಾವುದು ಮರಗ, ಯಾವುದು? ಇದು ದವನನಾ? ಇದು ಮರಗ, ಇದು ದವನ. ನನ್ನ ದಂಧ ಕತ್ಲೆ ಇತ್ತು, ಈಗಾಗಲೇ ಬೆಳಗ್ಗೆ ಆಗೋಗಿದೆ. ತರಕಾರಿಗಳೆಲ್ಲ ಇಲ್ಲೇ ಸಿಗುತ್ತಾ? ಸ್ವಲ್ಪ ಸ್ವಲ್ಪ ಯಾರೋ ನಡ್ಕೊಂಡು ಹೋಗೋ ದಾರಿಗೆ ಸ್ಕೂಟರ್ ಬಂದ್ಬಿಟ್ಟಿದ್ದಾರೆ. ಅಣ್ಣ ಫುಲ್ ರೋಡೇ ಜಾಮ್ ಮಾಡ್ಬಿಟ್ಟಿದ್ದಾರೆ. ಮೊಳಕೆ ಕಟ್ಟಿರೋ ಕಾಳುಗಳು ಕೂಡ ಸಿಗುತ್ತಾ? ಬೆಂಗಳೂರಲ್ಲಿ ದುಡ್ಡು ಕೊಟ್ರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಎಷ್ಟು ಸರ್ ಇದು? ಒಂದು ಪಾವು 20 ರೂಪಾಯಿ ಅಂತ. ಈ ಪಾವಲ್ಲಿ ಕೊಡ್ತಾರೆ 20 ರೂಪಾಯಿ ಯಾವ ತಗೊಂಡ್ರು. ನೀವು ಎಷ್ಟು ಗಂಟೆಗೆ ಬರ್ತೀರಾ ಸರ್ ಬೆಳಗ್ಗೆ ಹೊತ್ತು? ಇವ್ರು 6 ಗಂಟೆಗೆ ಬರ್ತಾರೆ ಈ ಟೈಮಿಗೆ. ಈಗ ಬೆಳಗ್ಗೆ 6 ಗಂಟೆ ಹಾಗೆ ಹೋಗಿದ. ಅವಾಗ ಕತ್ಲೆ ಆಗಿದ್ದಾಗ ನೋಡಿದ್ರಿ, ಇವಾಗ ಬೆಳಕಾಗಿಲ್ಲ. ಒಂದು ಹಾಫ್ ಅನ್ ಅವರ್ ಎಲ್ಲ ಈ ರೋಡೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಎಷ್ಟು ಸರ್ ದಿಂಡು? 10 ರೂಪಾಯಿ. 10 ರೂಪಾಯಿ. ಅಷ್ಟಕ್ಕೂ 10 ರೂಪಾಯಿನ? ಒಂದಕ್ಕೆ 10 ರೂಪಾಯಿನ? ಒಂದಕ್ಕೆ 10 ರೂಪಾಯಿನ? ಎಷ್ಟು ದಿಂಡು ಇರುತ್ತೆ ಅದರಲ್ಲಿ? 100 ರೂಪಾಯಿ. ಹಲೋ 800 ರೂಪಾಯಿ. 800 800
ನೀವು ತುಂಬಾ ಶಾಪಿಂಗ್ ಮಾಡಿದ್ದಾಗ ಅದನ್ನ ಬ್ಯಾಗ್ನ ತಗೊಂಬರಕ್ಕಾಗಲ್ಲ ಅಂತ ಹೇಳಿದ್ರೆ ಈ ತರ ಕೂಲಿಗಳೆಲ್ಲ ಸಿಗ್ತಾರೆ. ಪಾಪ ಇವರು ಕೂಡ ಹಗಲಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಈ ತರ ಬ್ಯಾಗ್ನೆಲ್ಲ ವೆಹಿಕಲ್ಗಳ ತಂದ್ಕೊಡೋದು ಆ ತರ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ನಿಮಗೂ ಒಂದು ಸಹಾಯ ಆಗುತ್ತೆ, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೂಲಿಯವ್ರು ಹೇಳ್ಬಿಟ್ಟು ಹೋಗ್ಬೋದು, 30 ರೂಪಾಯಿ 50 ರೂಪಾಯಿಗೆಲ್ಲ ನಿಮಗೆ ನಿಮ್ಮ ವೆಹಿಕಲ್ ಎಲ್ಲಿದೆ ಅಲ್ಲಿ ತನಕ ತಂದ್ಕೊಡ್ತಾ ಇರ್ತಾರೆ. ಅದೆಷ್ಟೇ ಭಾರ ಇದ್ರೂ 3-4 ಬ್ಯಾಗ್ ಪಾಪ ಒಬ್ಬೊಬ್ಬರೇ ಎತ್ಕೊಂಡ್ ಬರ್ತಾರೆ ಅಲ್ಲಿಂದ. ನೋಡಿ ಈ ತರ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ. ನಮ್ಗೆಲ್ಲ ಒಂದು ಸಣ್ಣ ಬ್ಯಾಗ್ ಎತ್ಕೊಂಡು ಹೋಗಿ ಕಷ್ಟ ಬೀಳ್ತೀವಿ. ಇವರೆಲ್ಲ ದೊಡ್ಡ ಬ್ಯಾಗ್ಗಳನ್ನೆಲ್ಲ 5-6ನ ಒಂದೇ ಸಲ ಎತ್ಕೊಂಡು ಹೋಗ್ತಾರೆ. ನೋಡಿ ಈ ತರ 3-3 ಬುಟ್ಟಿಗಳನ್ನೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ಇಂಥವ್ರುಗಳಿಗೆ ಕಷ್ಟ ಬೀಳೋರ ಕೆಲಸ ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗಿನ ಜಾವ ಮಾರ್ಕೆಟ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲೆಲ್ಲ ಇನ್ನು ಬೇರೆ ಬೇರೆ ವಿಚಾರದ ಬಗ್ಗೆ ಎಲ್ಲ ವಿಡಿಯೋ ಮಾಡೋಣ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ.